Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮಧುವರೆ ಜಸ್ಟ್ ಮಾತನಾಡ್ತೇನೆ. ಅಮರಾವತಿಯಲ್ಲಿ ಪ್ರಮಾಣ ವಚನ ಇದು ನೋಡಿ. ಹೈದರಾಬಾದ್ ಇಲ್ವಲ್ಲ, ಇವರು ವೈಜಾಗ್ ಕಡೆಗೆ ಹೋದಂತವ್ರು ರಾಜಧಾನಿ ಮಾಡ್ತೀನಿ ಅಂತ. ಅಮರಾವತಿ ಅದು ಚಂದ್ರಬಾಬು ನಾಯ್ಡು ಅವರ ಕನಸಿನ ಕೂಸು. ಅದೇನೇ ಹೇಳ್ಬೋದು, ಯಾರು ಹೇಳ್ಬೋದು, ಏನ್ ಸರ್ ಕ್ಯಾಪಿಟಲ್ ಆದ್ರೂ ಸಿಕ್ಲೆ ಕ್ಯಾಪಿಟಲ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಮರಾವತಿ ಅದನ್ನ ಪ್ರತಿಷ್ಠಾಪನೆ ಮಾಡಿ, ಅದನ್ನು ಗುದ್ಲಿ ಪೂಜೆ ಮಾಡಿ, ಅದನ್ನ ಕ್ಯಾಪಿಟಲ್ ಮಾಡೋ ಕಾರ್ಯನೂ ಕೂಡ ಶುರುವಾಯಿತು. ಯಾವ ಮಟ್ಟಿಗೆ ಅಂತ ಅಂದ್ರೆ ಬಾಹುಬಲಿ ಡೈರೆಕ್ಟರ್ ನ ಕರ್ಕೊಂಡ್ಬಂದು ಹೆಂಗಿದಿರ್ಬೇಕು ಅನ್ನುವಂಥದ್ದನ್ನ ಆರ್ಕಿಟೆಕ್ಟ್ ಮಾಡೋ ಕೆಲಸ ಕೂಡ ಆಗಿತ್ತು ಬಾಬು ನಾಯ್ಡು ಅವ್ರ ಇದ್ದಂತ ಸಂದರ್ಭದಲ್ಲಿ. ಆ ನಂತರ ಜಗನ್ ಬಂದು 3 ಕ್ಯಾಪಿಟಲ್ ಮಾಡ್ತೀನಿ, 5 ಕ್ಯಾಪಿಟಲ್ ಮಾಡ್ತೀನಿ ಅಂತ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಓಡಾಡ್ಕೊಂಡು ಲಾಸ್ಟಿಗೆ ವೈಜಾಗ್ ಪಕ್ಕನೆ ಕ್ಯಾಪಿಟಲ್ ಅನ್ನುವಂಥದ್ದು ಬಂದ್ರು. ಈಗ ಚಂದ್ರಬಾಬು ನಾಯ್ಡು ಅವರು ಮತ್ತೆ ಪ್ರಮಾಣ ವಚನ ಮಾಡೋದಕ್ಕೆ ಅವ್ರು ಸ್ವೀಕರಿಸೋದಕ್ಕೆ ಹೊರಟಿರೋ ಸಂದರ್ಭದಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡಿರುವಂತದ್ದು ಅಮರಾವತಿಯನ್ನ. ಇಲ್ಲಿ ಅಮರಾವತಿಗೆ ಜೀವ ತುಂಬೋ ಕೆಲಸ ಆಗ್ತಾ ಇದೆ ನೋಡಿ. ಆಂಧ್ರದಲ್ಲಿ ಜಿದ್ದಿನ ರಾಜಕಾರಣ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಮತ್ತೊಂದ್ ಕಡೆ ಈಗ ಅಲ್ಲಿ ಜನಸೇನಾ ಪಾರ್ಟಿಗೆ ಸಂಬಂಧಪಟ್ಟಾಗಿನೂ ಕೂಡ ಪವನ್ ಕಲ್ಯಾಣ್ ಅವರಿಗೆ ದೊಡ್ಡ ಬೂಸ್ಟ್ ಇವಾಗ ಸಿಕ್ಕಿರುವಂತದ್ದು. ಕಂಟೆಸ್ಟ್ ಮಾಡಿದ್ರು 21 ಕ್ಷೇತ್ರದಲ್ಲಿ 19-20 ಗೆಲ್ತಾ ಇದ್ದಾರೆ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ಹೀನಾಯ ಸೋಲು. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಗೆಲುವು. ಹಾಸನದಲ್ಲಿ ಈಗ ಒಂದು ವಿನ್ ಡಿಕ್ಲೇರ್ ಆಗಿದೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವನ್ನ ದಾಖಲಿಸಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಇಲ್ಲಿ ಹೀನಾಯ ಸೋಲು. ಬಟ್ ಅಂತರ ಅಷ್ಟು ಮಟ್ಟಿಗೆ ಇಲ್ಲ. ಹೆಚ್ಚು ಕಮ್ಮಿ ಒಂದು 40,000-50,000 ಅಂತರ ಇದ್ದಿರಬಹುದು. ಬಟ್ ಆ ಒಂದು 50-50 ಫೈಟ್ ಅಂತೂ ಇದ್ದೇ ಇತ್ತು. ಕೊನೆಗೂ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ. ಶ್ರೇಯಸ್ ಪಟೇಲ್ ಗೆಲುವನ್ನ ದಾಖಲಿಸಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಕಂಡಿದ್ದಾರೆ. ಐ ಥಿಂಕ್ ಕರ್ನಾಟಕದಲ್ಲಿ ಮೊದಲನೇ ಡಿಕ್ಲೇರ್ ಅನ್ಸುತ್ತೆ ಕಾಂಗ್ರೆಸ್ ಅವರಿಗೆ. ಕಾಂಗ್ರೆಸ್ಗೆ ಮೊದಲ ಒಂದು ಸೀಟ್ ಇಲ್ಲಿ ಡಿಕ್ಲೇರ್ ಆಗಿರುವಂತದ್ದು. 25 ವರ್ಷಗಳ ಬಳಿಕ ಕಾಂಗ್ರೆಸ್ನ ಸಿಂಹಾಸನ, ಕಾಂಗ್ರೆಸ್ಗೆ ಈಗ ಹಾಸನದ ಸಿಂಹಾಸನ ಒಲಿದಿದೆ. ವಾಪಸ್ 25 ಇಯರ್ಸ್ ಆದ್ಮೇಲೆ ಮತ್ತೆ ಈಗ ಕಾಂಗ್ರೆಸ್ ಮೊಮ್ಮಗ, ಎಕ್ಸಾಕ್ಟ್ಲಿ ತಾತ ಆದ್ಮೇಲೆ ಮೊಮ್ಮಗ. ಇಲ್ಲಿ ಪುಟ್ಟಸ್ವಾಮಿ ಗೌಡ್ರ ಫ್ಯಾಮಿಲಿ, ದೇವೇಗೌಡರ ಫ್ಯಾಮಿಲಿ ಎಂಥ ರಾಜಕೀಯ ವೈರತ್ವ ಅನ್ನುವಂಥದ್ದು ಇತ್ತು. 1ನೇ ಕುಡಿ ಆಯ್ತು, 2ನೇ ಕುಡಿ ಆಯ್ತು, ಇದು 3ನೇ ಕುಡಿ ಮುಂದುವರಿತು. 3ನೇ ತಲೆಮಾರಿನಲ್ಲಿ ಮತ್ತೆ ಇದೀಗ ಶ್ರೇಯಸ್ ಪಟೇಲ್ ಅಥವಾ ಪುಟ್ಟಸ್ವಾಮಿ ಗೌಡ್ರ ಕುಟುಂಬ ದೇವೇಗೌಡರ ಕುಟುಂಬವನ್ನ ಮಣಿಸ್ದಂಗ ಆಯ್ತಾ ಅನ್ನುವಂಥದ್ದು ಪ್ರಶ್ನೆ. ಬಟ್ ನಾನು ಮೊದಲೇ ಹೇಳ್ದಂಗೆ ಬಹಳ ಮಂದಿ JDS ನವರು ಕೂಡ ಈ ರಿಸಲ್ಟ್ ನೋಡಿ ನಿರಾಳ ಆಗಿರ್ಬೋದು, ಖುಷಿ ಪಟ್ಟಿರ್ತಾರೆ. ಇದು Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.